ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು KK ರಾಯಲ್ ಕಿಚನ್. ಇವತ್ತು ರೆಸಿಪಿ ಬಂದು ಎಗ್ ಕೈಮಾ ಸಾಂಬಾರ್. ಬನ್ನಿ ಇಂಗ್ರೀಡಿಯೆಂಟ್ಸ್ ಏನೇನು ಅಂತ ನೋಡೋಣ. ಮೊಟ್ಟೆ ಇದನ್ನ ಬೇಯಿಸ್ಕೋಬೇಕೀಗ. ಎಣ್ಣೆ, ಸಾಸಿವೆ, ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಇದು ರುಬ್ಕೊಳಕ್ಕೆ, ಕರಿಬೇವಿನ ಸೊಪ್ಪು, ಧನಿಯಾ ಪೌಡರ್, ಕೊಬ್ಬರಿ, ಈರುಳ್ಳಿ ಇದು ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡ್ಕೊಂಡಿದ್ದೀನಿ ಕೈಮಾ ಉಂಟೆ ಕಟ್ಟಕ್ಕೆ, ಶುಂಠಿ, ಕೊತ್ತಂಬರಿ ಸೊಪ್ಪು, ಕಡಲೆ ಬೀಜ, ಉಪ್ಪು, ಖಾರದ ಪುಡಿ, ಟೊಮೊಟೊ, ಇದು ಮೆಣಸುಕಾಳು ಮತ್ತು ಲವಂಗ. ಇಷ್ಟು ಎಗ್ ಕೈಮಾ ಸಾಂಬಾರಿಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್. ಬನ್ನಿ ಸ್ಟೆಪ್ ಬೈ ಸ್ಟೆಪ್ ಏನು ಅಂತ ನೋಡೋಣ. ನಾಲ್ಕು ಸ್ಪೂನು ಕಡಲೆಪಪ್ಪು. ಈಗ ರುಬ್ಕೊಳ್ಳೋಣ, ಇದನ್ನ ಪೌಡ್ರ್ ಮಾಡ್ಕೊಳ್ಳೋಣ. ಈಗ ರುಬ್ಕೊಳಕ್ಕೆ ಸಾಂಬಾರ್ಗೆ ಈರುಳ್ಳಿ ಹಾಕೋತಾ ಇದ್ದೀನಿ, ಮತ್ತೆ ಬೆಳ್ಳುಳ್ಳಿ, ಮತ್ತೆ ಲವಂಗ ಮತ್ತೆ ಪೆಪ್ಪರು, ಶುಂಠಿ ಹಾಕೊಳ್ತಾ ಇದ್ದೀನಿ, ಮತ್ತೆ ಕೊತ್ತಂಬರಿ ಸೊಪ್ಪು, ಕೊಬ್ಬರಿ ಒಂದು ಬಟ್ಲು ರುಬ್ಕೊಂಡಿದ್ದೀನಿ, ಕೊಬ್ಬರಿ ಹಾಕ್ತಾ ಇದ್ದೀನಿ, ಖಾರದ ಪುಡಿ 1 ಸ್ಪೂನು. ಬೇಕಿದ್ರೆ ಸ್ವಲ್ಪ ಖಾರ ಇದ್ರೆ ಹಾಕೋಬಹುದು. ನಾನು 2 ಸ್ಪೂನ್ ಹಾಕೋತೀನಿ. ಧನಿಯಾ 2 ಸ್ಪೂನ್. ಈಗ ಇಷ್ಟು ರುಬ್ಕೊಳ್ಳೋಣ. ಸ್ವಲ್ಪ ನೀರು ಹಾಕೋಬೇಕು, ಜಾಸ್ತಿ ನೀರು ಹಾಕೋಣಂಗಿಲ್ಲ. ಈಗ ಮೊಟ್ಟೆ ಬೇಯಿಸ್ಕೊಳೋದಾಗಿದೆ ಕೈಮಾ ಉಂಡೆಗೆ. ಈಗ ರುಬ್ಬಿರೋ ಮಸಾಲಾದಲ್ಲಿ ಕೈಮಾ ಉಂಡೆ ಕಟ್ಟೋದಕ್ಕೆ 4 ಸ್ಪೂನು ಸಪ್ರೇಟಾಗಿ ಎತ್ತಿಟ್ಕೊಡ್ತಾ ಇದ್ದೀನಿ. ಇದು ಕೈಮಾ ಉಂಡೆ ಮಾಡೋದಕ್ಕೆ 3 4. ನಾನು ಟೊಮೊಟೊ ಈಗೇನಕ್ಕೆ ಹಾಕಿರೋದು ಅಂದರೆ ರುಬ್ಬೋದಕ್ಕೆ ಅದು ಕೈಮಾ ಉಂಡೆಗೆ ಸಪ್ರೇಟ್ ಎತ್ತಿಕೋಬೇಕಾಗಿತ್ತು. ಕೈಮಾ ಉಂಡೆಗೆ ನೀರಾದರೆ ಆಗೋದಿಲ್ಲ, ಸೊ ಅದಕ್ಕೆ ಈಗ ಟೊಮೊಟೊ ರುಬ್ಬಕ್ಕೆ ಹಾಕೋತೀನಿ. ಯಾಕಂದರೆ ಟೊಮೊಟೊ ಹಾಕಿದ್ಮೇಲೆ ಸ್ವಲ್ಪ ನೀರಾಗುತ್ತೆ, ಸೊ ಅದಕ್ಕೋಸ್ಕರ ಈಗ ಹಾಕ್ಕೊಂಡಿದ್ದೀನಿ. ಈಗ ರುಬ್ಕೋತಾ ಇದ್ದೀನಿ ಟೊಮೊಟೊ. ಈಗ ಸಾಂಬಾರಿಗೆ ಬೇಯಿಸೋಕ್ಕಿಡೋಣ. ಒಂದು ಬಾಣಲಿಗೆ ಎಣ್ಣೆ ಹಾಕೋತಾ ಇದ್ದೀನಿ. ಈಗ ಎಣ್ಣೆ ಕಾದಿದೆ, ಸಾಸಿವೆ ಹಾಕೋಣ. ಸಾಸಿವೆ ಚಿಟ್ಟ ಚಿಟ್ಟ ಅನ್ಲಿ. ಈಗ ಕರ್ಬೇವಿನ ಸೊಪ್ಪು ಹಾಕೋತಾ ಇದ್ದೀನಿ. ಈಗ ಮಸಾಲ ಇದಕ್ಕೆ ಹಾಕೋತಾ ಇದ್ದೀನಿ. ಚೆನ್ನಾಗಿ ಬೇಯ್ಲಿಕ್ಕೆ ಕೈಮಾ ಉಂಟೆ ಕಟ್ಟೋಷ್ಟೊತ್ತಿಗೆ ಇದು ಚೆನ್ನಾಗಿ ಬೇಯಬೇಕಾಗುತ್ತೆ. ಈ ಮಿಕ್ಕಿರೋ ಮಸಾಲ ಸ್ವಲ್ಪ ನೀರು ಹಾಕಿ ಗಲಕ್ಸಿ ಹಾಕ್ತೀನಿ. ಈಗ ರಿಮೈನಿಂಗ್ ಮಸಾಲ ನೀರು ಹಾಕಿ ಗಲಕ್ಸ್ಕೊಂಡಿದ್ದೀನಿ, ಅದನ್ನ ಇದಕ್ಕೆ ಹಾಕ್ತಾ ಇದ್ದೀನಿ. ಈಗ ಇದು ಸಾಂಬಾರು ಚೆನ್ನಾಗಿ ಬೇಯಲಿ. ಈಗ ಕೈಮಾ ಉಂಟೆ ಮಾಡೋಣ ಬನ್ನಿ. ರಿಮೈನಿಂಗ್ ಮಸಾಲಾಗೆ ಇನ್ನೊಂದು ಚೂರು ನೀರು ಹಾಕ್ಕೊಂಡು ಮಿಕ್ಸಪ್ ಮಾಡ್ಕೊಳ್ಳಿ. ಈಗ ಇದನ್ನ ಬೇಯಕ್ಕೆ ಬಿಡೋಣ. 1 ಸ್ಪೂನ್ ಉಪ್ಪು ಹಾಕ್ಕೊಳ್ಳೋಣ. ಈಗ ಸ್ವಲ್ಪ ಹಾಕ್ಕೊಳ್ಳೋಣ, ಬೇಕಿದ್ರೆ ಆಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡಿರ. ಈಗ ಅದು ಮಸಾಲ ಬೇಯ್ತಾ ಇರಲಿ, ಅಷ್ಟೊತ್ತಿಗೆ ಕೈಮಾ ಉಂಟೆ ಕಟ್ಕೊಳ್ಳೋಣ. ಮೊಟ್ಟೆ ಈಗ ತುರುಬ್ಕೋಬೇಕಾಗತ್ತೆ, ಸ್ಲೋ ತುರುಬ್ಕೊಳ್ಳಿ. ಏನಕ್ಕೆ ಈ ತರ ತುರುಬ್ಕೊಳೋದು ಅಂದ್ರೆ ಇದು ಕೈಮಾ ಉಂಟೆ ಮಾಡೋದಕ್ಕೆ ತುಂಬಾ ಚೆನ್ನಾಗಾಗುತ್ತೆ ಈ ತರ ತುರುಬ್ ಮಾಡ್ಕೊಂಡ್ರೆ, ಸೊ ಅದಕ್ಕೇನೆ. ಈಗ ಇದಾಗಿದೆ. ಇದು ಮಸಾಲ ಇದು ಸಪ್ರೇಟ್ ಎತ್ತಿಟ್ಕೊಂಡಿರೋದಕ್ಕೆ ಮೊಟ್ಟೆ ತುರುಬಿಟ್ಕೊಂಡಿರೋದು ಹಾಕೊಳ್ಳೋಣ.
ಆಮೇಲೆ ಈರುಳ್ಳಿ, ಕಡಲೆ ಪೌಡ್ರು 4 ಸ್ಪೂನು, ಸ್ವಲ್ಪ ಉಪ್ಪು, ಒಂಚೂರು ಖಾರದ ಪುಡಿ, ಒಂದು ಮೊಟ್ಟೆ ಒಡೆದು ಹಾಕ್ಕೊತಾ ಇದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಇವಾಗ ಹೀಗೆ ಚಿಕ್ಕ ಚಿಕ್ಕ ಉಂಡೆಗಳು ಮಾಡಿಟ್ಕೊಳ್ಳೋಣ. ಉಂಡೆ ಮಾಡಿಟ್ಕೋಬೇಕು ಎಗ್ ಕೈಮಾನ. ದೂರ ಸ್ವಲ್ಪ ಬಿಟ್ಕೊಳ್ಳಿ. ನೋಡಿ ಈಗ ಕುತ್ತ ಅಂತ ಬೇಯ್ತಾ ಇದೆ. ಈಗ ಆ ಉಂಡೆಗಳು ಮೇಲೆ ತೇಲುತ್ತೆ. ಮೇಲೆ ತೇಲ್ತಾ ಇದೆ ಅಂದರೆ ಈ ಕೈಮಾ ರೆಡಿ ಆಗ್ತಾ ಇದೆ ಅಂತ ಅರ್ಥ. ಈಗ ಹೇಗೆ ಕೈಮಾ ರೆಡಿ ಆಗಿದೆ, ಈ ಥರ ಮೇಲೆ ತೇಲಾಡ್ತಿದೆ. ಈಗ ಸರ್ವ್ ಬೌಲ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಸ್ಟವ್ ಆಫ್ ಮಾಡ್ಕೊತೀನಿ. ಸ್ಲಿಮ್ಮಲ್ಲಿ ಇಡಬೇಕು ಹೇಗೆ ಕೈಮಾ ನಡೆದ ಬೇಯೋವಾಗ. ನೋಡಿ ಈ ಥರ ಬರುತ್ತೆ. ಎಗ್ ಕೈಮಾ ಸಾಂಬಾರ್ ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಕೂಡ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.